ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 143ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒತ್ತಾರೆಯಲ್ಲಿ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ನನಗೆ ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಆತನು ಏನು ಮಾಡುವವನಾಗಿದ್ದಾನೆ. ಒತ್ತಾರೆಯ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ಕರ್ತನ ಆತ್ಮನು ನಮ್ಮ ಮೇಲೆ ತನ್ನ ಕೃಪೆಯನ್ನು ನಮ್ಮ ಮೇಲೆ ಏನು ಮಾಡುವವನಾಗಿದ್ದಾನೆ, ಕೊಂಡು ಬರುವವನಾಗಿದ್ದಾನೆ. ನಾವು ಆತನಲ್ಲಿ ಭರವಸೆ ಬಿಟ್ಟ ಕಾರಣ ಕರ್ತನ ಆತ್ಮನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವವರಾಗಿದ್ದಾರೆ. ನಾವು ಆತನಲ್ಲಿ ಭರವಸೆ ಬಿಟ್ಟ ಕಾರಣ ಕರ್ತನ ಆತ್ಮನು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ನಮ್ಮ ಮನಸ್ಸುಗಳು ಇವತ್ತು ದೇವರಲ್ಲಿ ಬಲಗೊಳ್ಳಬೇಕು, ನಮ್ಮ ಹೃದಯಗಳು ಇವತ್ತು ದೇವರಲ್ಲಿ ಬಲಗೊಳ್ಳಬೇಕು. ಸ್ವಾಮಿ, ನಾನು ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಸ್ವಾಮಿ ದೇವರೇ, ನಾನು ನಿನ್ನಲ್ಲಿಯೇ ಭರವಸೆ ಬಿಟ್ಟಿದ್ದೇನೆ. ದೇವರೇ, ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಸ್ವಾಮಿ ಎಂದು ಪ್ರಾರ್ಥಿಸುವಾಗ ಕರ್ತನ ಆತ್ಮನು ನಮ್ಮ ಮೇಲೆ ಏನು ಮಾಡುವವನಾಗಿದ್ದಾನೆ, ತನ್ನ ಕೃಪೆಯನ್ನು ಪ್ರಕಟಿಸುವವನಾಗಿದ್ದಾನೆ. ಅಷ್ಟು ಮಾತ್ರ ಬಲ, ನಾವು ನಡೆಯಬೇಕಾದ ಮಾರ್ಗವನ್ನು ಆತನು ನಮಗೆ ತೋರಿಸಿಕೊಡುವವನಾಗಿದ್ದಾನೆ. ನಾವು ಎಷ್ಟೋ ಸರ್ತಿ ನಾವು ಗೊಂದಲಗೊಳ್ತೇವೆ. ನಾನು ಯಾವ ಮಾರ್ಗದಲ್ಲಿ ನಡೆದು ಹೋಗಬೇಕು, ಹೇಗೆ ನಡೆದು ಹೋಗಬೇಕು ಎಂದು ಅನೇಕ ವಾರ್ತೆ ನಾವು ಗೊಂದಲಗೊಳ್ಳುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ನಮ್ಮ ಮೇಲೆ ಕೃಪೆಯನ್ನು ಸುರಿಸುವಾಗ ಮಾರ್ಗವನ್ನು ಪ್ರಕಟಿಸಿಕೊಡುವವರಾಗಿದ್ದಾರೆ. ಮಗನೇ, ಮಗಳೇ, ಈ ರೀತಿಯಾದ ಒಂದು ಮಾರ್ಗದಲ್ಲಿ ಹೋಗು ಎಂದು ಆತನು ನಮ್ಮ ಜೀವಿತದಲ್ಲಿ ತನ್ನ ಮಾರ್ಗವನ್ನು ನಮಗೆ ಪ್ರಕಟಿಸಿಕೊಡುವವರಾಗಿದ್ದಾರೆ. ಆದುದರಿಂದ ತನ್ನ ಕೃಪೆಯನ್ನು ಆತನು ನಮ್ಮ ಮೇಲೆ ಸುರಿಸುವಾಗ ನಾವು ಅದನ್ನು ಕಾಯ್ದುಕೊಂಡಿದ್ದು ಹೊಂದಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ, ನಿನ್ನ ಕೃಪೆಯನ್ನು ಸುರಿಸಿ ನಡೆಯತಕ್ಕ ಮಾರ್ಗವನ್ನು ತೋರಿಸಿಕೊಡುವುದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.